ನಮಸ್ಕಾರ, ನಮ್ಮ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಜನತಾ ಶಿಕ್ಷಣ ಸಂಸ್ಥೆಯಲ್ಲಿ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳಿಗೆ ಅದ್ದೂರಿ ಚಾಲನೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಹಾರುಗೇರಿಯ ಜನತಾ ಶಿಕ್ಷಣ ಸಂಸ್ಥೆಯಲ್ಲಿ 2026-27ನೇ ಶೈಕ್ಷಣಿಕ ಸಾಲಿನ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳಿಗೆ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು. ಜನತಾ ಶಿಕ್ಷಣ ಸಂಸ್ಥೆಯ ಅನುದಾನಿತ ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲೆ, ಪ್ರಗತಿ ಪ್ರೌಢಶಾಲೆ, ಭಗವಾನ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಮತ್ತು ಶಾಂತಲಾ ಸಂಗೀತ ವಿದ್ಯಾಲಯಗಳ ಸಂಯುಕ್ತ ಆಶ್ರಯದಲ್ಲಿ ಈ ಉದ್ಘಾಟನಾ ಸಮಾರಂಭ ನಡೆಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ವಡಗಾನ್ವಿ ಬೆಳಗಾವಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ಡಾಕ್ಟರ್ ನಾಗರಾಜ ಮರೆನ್ನವರ ಮಾತನಾಡಿ, ಕಪ್ಪೆಚಿಪ್ಪಿನಲ್ಲಿರುವ ಸ್ವಾತಿ ಮುತ್ತಿನಂತೆ ಜನತಾ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳು ತಮ್ಮ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು. ಜ್ಞಾನದ ಜೊತೆಗೆ ಹೃದಯ ವೈಶಾಲ್ಯತೆಯನ್ನು ಬೆಳೆಸಿಕೊಂಡಾಗ ಮಾತ್ರ ಜೀವನದಲ್ಲಿ ಯಶಸ್ಸು ಸಾಧಿಸಲು ಸಾಧ್ಯ. ವಿದ್ಯಾರ್ಥಿಗಳು ಒಂದೊಂದು ಮೆಟ್ಟಿಲು ಏರುತ್ತಾ ನಿರಂತರ ಪ್ರಯತ್ನ ಮಾಡಿದರೆ ತಮ್ಮ ಗುರಿಯನ್ನು ಖಂಡಿತ ತಲುಪಬಹುದು ಎಂದು ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕ ಸಂದೇಶ ನೀಡಿದರು. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಹಂದಿಗುಂದ ಆಡಿಮಠದ ಪೂಜ್ಯ ಶಿವಾನಂದ ಸ್ವಾಮೀಜಿ ವಹಿಸಿ, ಸರಸ್ವತಿ ಮಾತೆ ಹಾಗೂ ಸಂಸ್ಥೆಯ ಸಂಸ್ಥಾಪಕರಾದ ದಿವಂಗತ ಭಗವಂತಪ್ಪ ಕರ್ನವಾಡಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಆಶೀರ್ವಚನ ನೀಡಿ ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಸಂಸ್ಕಾರ, ಶಿಸ್ತು ಹಾಗೂ ಕ್ರೀಡಾ ಮನೋಭಾವವನ್ನು ಬೆಳೆಸಿಕೊಳ್ಳುವಂತೆ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಹಾರುಗೇರಿ ಪುರಸಭೆಯ ಅಧ್ಯಕ್ಷ ಜ್ಞಾನೇಶ್ವರ ಧರ್ಮಟ್ಟಿ ಅವರನ್ನು ಸಂಸ್ಥೆಯ ಅಧ್ಯಕ್ಷ ಭೀಮಗೌಡ ಕರ್ನವಾಡಿ ಹಾಗೂ ಗಣ್ಯರು ಆತ್ಮೀಯವಾಗಿ ಸತ್ಕರಿಸಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಚಂದ್ರಶೇಖರ್ ಬುಡಸಿ, ಡಿಎಸ್ ಡಿಗ್ರಜ್, ಬಿಪಿ ಹುಲ್ಲೋಳಿ, ಐಆರ್ ಬಡಿಗೇರ ಮುಖ್ಯೋಪಾಧ್ಯಾಯ, ಟಿಬಿ ಸಾಜನೆ, ಪ್ರಾಚಾರ್ಯ ಸ್ವಪ್ನಿಲ್ ಸಾಜನೆ, ಸುನಿಲ್ ಜೋಶಿ, ಶಿಕ್ಷಕಿಯರು, ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಕೆಎಸ್ ಚೌಗಲಾ ಸ್ವಾಗತಿಸಿದರು. ಕುಮಾರಿ ಪ್ರೀತಿ ಬನಾಜ ಹಾಗೂ ಕುಮಾರಿ ಐಶ್ವರ್ಯ ಹುಬ್ಬಳ್ಳಿ ಕಾರ್ಯಕ್ರಮ ನಿರೂಪಿಸಿದರು. ಸುಭಾಷ ಭರಮರಾವತ್ ವಂದಿಸಿದರು. ಸ್ಥಳೀಯ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ను ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು. ವರದಿ ಹನುಮಂತ ಸಣ್ಣಕ್ಕಿನವರ, ನಮ್ಮ ಟೀಮ್, ರಾಯಬಾಗ್. ಪರೀಕ್ಷೆ ಒಳಗ 1 ಮಾರ್ಕು, 2 ಮಾರ್ಕು, 3 ಮಾರ್ಕು ಹಿಂಗ ತಗೊಂಡ 20, 30 ಪ್ರತಿ ವಿಷಯದೊಳಗ 80ಕ್ಕೆ 80 ಅಥವಾ 100 ತಗೊಂಡಾಗ ಏನಾಗ್ತದೆ, 625ಕ್ಕೆ 25 ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನೋಡ್ರಿ, ನಾವು ಒಮ್ಮೆಗೆ ನಾವು 625 ಅಂದಾಗ ಹೆದರಿಕೆ ಆಗ್ತದೆ. ಯಾವ ರೀತಿ ನಾವು ಮೌಂಟ್ ಎವರೆಸ್ಟ್ ಶಿಖರವನ್ನ ಮೇಲ್ಗಡೆ ಸ್ಥಿತಿಯನ್ನು ನೋಡಿದಾಗ ಹೆದರಿಕೆ ಆಗ್ತದೆ, ಆ ರೀತಿ ಆದ್ರೆ ಒಂದೊಂದಾಗಿ ಆ ಗುರಿಯನ್ನ ನಾವು ಸ್ಪ್ಲಿಟ್ ಮಾಡಿ ಒಂದೊಂದಾಗಿ ಅಭ್ಯಾಸ ಮಾಡ್ತಾ ಹೋದಾಗ, ಅದಕ್ಕೆ ನಿಮ್ಗೆಲ್ಲ ನಾವು ಸರ್ಕಾರದವರು, ಜನ ಸರ್ಕಾರದವರು ನಿಮ್ಗೆ LBAಗಳನ್ನು ಮಾಡ್ಯಾರ. ಹೌದು, ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ನಿಮ್ಗೆಲ್ಲ ಹೌದಾ? ಈಗ ನಮಗೂ ಬಂದಾದ್ರಿ ಕಾಲೇಜ್ ಒಳಗೆ LBA 1 ಒಳಗೆ ಎಷ್ಟು ನಾವು ಮಾರ್ಕ್ಸ್ ತಗೋತೀವಿ, LBA 2 ಒಳಗೆ ಒಂದೊಂದಾಗಿ 10 LBA ಒಳಗೆ ನಾವು ಹೆಚ್ಚು ಅಂಕಗಳನ್ನು ಪಡ್ಕೊಂಡು ಹೋಗಿ ಕೊನೆಗೆ ಪ್ರಿಪರೇಟರಿ ಒಳಗಡೆ ಹತ್ತಿರದಲ್ಲಿ ಬಂದು ಒಮ್ಮೆಲೆ ನಾವೇನ್ ಮಾಡ್ತೀವಿ, ಒಂದು ಪರೀಕ್ಷೆ ಒಳಗಡೆ ಹೆಚ್ಚಿನ ಅಂಕಗಳನ್ನು ಪಡೆದುಕೊಳ್ಳಿಕ್ಕೆ ಅದು ಸಾಧ್ಯ ಆಗ್ತದೆ. ಒಂದು ಬೇಸರವಾದ ಸುಭಾಷಿತ ಏನಂದ್ರೆ, ಪ್ರಯತ್ನ ಪಟ್ಟವನು ಸೋತೆ ಇಲ್ಲ, ಆಗಲೇ ಅಂದವನು ಗೆದ್ದೆ ಅಂತ ಹೇಳಿ. ಇದನ್ನ ಸಂಸ್ಕೃತ ಏನಂದ್ರೆ ಪ್ರಯತ್ನ ಸರ್ವಸ್ಥಿತಿ ಸಾಧನ ಅಂತ ಹೇಳೋದು. ಇದನ್ನೆಲ್ಲ ಕೇಳಿದ್ರು, ಇದ್ರ ಬಗ್ಗೆ ಅರ್ಥ ಗೊತ್ತೈತಿ. ಏನಂದ್ರೆ ಪ್ರಯತ್ನ ಮಾಡಿದ್ರೆ ಏನ್ ಬೇಕಾದ ಸಾಧನೆ ಮಾಡಬಹುದು. ಅದೇ ರೀತಿ ನನ್ನಿಂದ ಆಗದಂತ ಅನುಮಾನ ಪಟ್ಟವನು ಎಂದು ಗೆದ್ದಿಲ್ಲಂತೇಳಿ. ಅದಕ್ಕೆ ಈ ಒಂದು ಪ್ರಯತ್ನದಿಂದ ಸಾಧನೆ ಮಾಡಿದಂತ ಒಂದು ಇಬ್ಬರ ವ್ಯಕ್ತಿಗಳ ಬಗ್ಗೆ ಆಗ್ತದೆ. ಅದ್ರಾಗ ಮೊದಲನೇ ವ್ಯಕ್ತಿ ಅಂದ್ರೆ ಗಣೇಶ್ ಬರಯ್ಯ ಅಂತೇಳಿ. ಇವಾಗ ಗುಜರಾತಿನ ಒಂದು ರಾಜ್ಯದ ಭಾವನಗರ ಜಿಲ್ಲೆಯ ಗೋಡ್ಕಿ ಅಂತ ಊರ ಜನಿಸಿದ ಇವ 17 ವರ್ಷ ದೊಡ್ಡವರಾದ್ರು. ಅವ್ನ ಹೈಟ್ ಬೇರೆ ನೋಡಬೇಕು. ಮತ್ತು ಅವನೊಂದು 50% ಬಾಡಿ ಅಂಗಗಳ ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಅಂದ್ರೆ 50% ಅವನು ಅಷ್ಟ ಒಂದು ಯೋಗ್ಯತೆ ಅವ್ನು ಬಾಡಿಯವರು. ಈ ರೀತಿಯ ಒಂದು ಫಿಸಿಕಲ್ ಪ್ರಾಬ್ಲಮ್ ಇದ್ದು ಸಹ ಅವ 2018ರಾಗ ನೀಟ್ಯಾಗ ಮೆಡಿಕಲ್ ಸಲುವಾಗಿ ನೀಟ್ ಎಕ್ಸಾಮ್ನಾಗ ಸೆಲೆಕ್ಟ್ ಆಗೋಣ. ಆಗ ಅವ್ನ ಕಾಲೇಜ್ ಅಡ್ಮಿಷನ್ ತಗೋದು. ಆಗ ಅವ್ನ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅಂದ್ರೆ ನಮ್ಮ ದೇಶದಾಗ ಯಾವುದೇ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಮಾಡೋದಕ್ಕೆ ಮೆಡಿಕಲ್ದಾಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡೋದು LCA. ಆದ್ದರಿಂದ ಏನು ಮಾಡ್ತೀವಿ, ಗಣೇಶ್ ಬರ ಈಗ ಅಡ್ಮಿಷನ್ ರಿಸಲ್ಟ್ ಮಾಡ್ತೀವಿ. ಏನು ಕಾರಣ ಕೊಡೋದಂದ್ರೆ ಅವ್ನ ಹೈಟ್ ಭಾಳ ಕಡಿಮೆ ಐತಿ ಮತ್ತು ಅವ್ನು ನಾಳೆ ಡಾಕ್ಟರ್
ಆಪರೇಷನ್ ಟೇಬಲ್ ಹಾಕಿರ್ತಾವೆ, ಆಪರೇಷನ್ ಮಾಡೋಕ್ಕಾಗಲ್ಲ, ಮಿಷನರಿ ಹಾಕಿರ್ತಾವೆ, ಈ ರೀತಿ ಒಂದು ಕಾರಣ ಕೊಟ್ಟು ಅವನ್ನ ಅಡ್ಮಿಷನ್ ರಿಸಲ್ಟ್ ಮಾಡ್ತೀವಿ. ಆದ್ರೆ ಮನುಷ್ಯರಿಗೆ ಏನು ಐತಿ, ನಾನು ಡಾಕ್ಟರ್ ಆಗ್ಬೇಕು ಅನ್ಸುತ್ತೆ, ಅದಕ್ಕೆ ಏನು ಮಾಡ್ತಾನೆ ಅವ್ನು ಹೈಕೋರ್ಟ್ ಹೋಗ್ತಾನೆ. ಹೈಕೋರ್ಟ್ನಾಗ ಅವನ್ನ ಸೋಲಾಗೈತಿ, ಅದಕ್ಕೆ ಡಾಕ್ಟರ್ ಅವ್ನು ಬಿಡಂಗಿಲ್ಲ, ಅವ್ನು ನಮ್ಮ ಕಡೆ ಏನೈತಿ ಡಾಕ್ಟರ್ ಆಗ್ಬೇಕು. ಅದಕ್ಕೆ ಏನು ಮಾಡ್ತಾನೆ, ಮಾತ್ರ ಅವ್ನು ಸುಪ್ರೀಂ ಕೋರ್ಟ್ ಹೋಗ್ತಾನೆ. ಸುಪ್ರೀಂ ಕೋರ್ಟ್ನಾಗ ಅವನ ಗೆಲ್ಲೋ ಸಿಗ್ತದೆ. ಸುಪ್ರೀಂ ಕೋರ್ಟ್ ಏನು ಜಡ್ಜ್ಮೆಂಟ್ ಕೊಡ್ತಾರೆ, ಯಾವುದೇ ರೀತಿ ಅವ್ನು ಕ್ವಾಲಿಫೈ ಆಗಿರ್ತಾರ, ಅವ್ನು ಹೈಟ್ ಕಡಿಮೆ ಇರ್ತಾರೆ, ಇಂಡಿವಿಜುವಲ್ ಸೀಟ್ ರಿಜೆಕ್ಟ್ ಮಾಡ್ಬೋದು ಅಂತೇಳಿ ಒಂದು ಆರ್ಡರ್ ಮಾಡ್ತಾರೆ ಸುಪ್ರೀಂ ಕೋರ್ಟ್. ಆ ರೀತಿ ಒಂದು ಆರ್ಡರ್ದಿಂದ ಅವ ಒಂದು ಕಾಲೇಜ್ಗೆ ಅಡ್ಮಿಷನ್ ಮಾಡ್ತಾನೆ. ಅಲ್ಲಿ ಅಡ್ಮಿಷನ್ ಮಾಡಿದ್ರೆ ಅಲ್ಲಿ ಮಾತ್ರ ಸಮಸ್ಯೆ ಶುರುವಾಗ್ತವೆ. ಯಾಕಂದ್ರೆ ಅಲ್ಲಿ ಪ್ರಾಕ್ಟಿಕಲ್ ಟೇಬಲ್ ಹಾಕಿರ್ತಾವೆ, ಒಂದು ಆಪರೇಷನ್ ಮಾಡೋ ಟೇಬಲ್ ಹಾಕಿರ್ತಾವೆ, ಮಿಷನರಿ ಹಾಕಿರ್ತಾವೆ. ಈ ರೀತಿ ಒಂದು ಸಾಕಷ್ಟು ಸಮಸ್ಯೆಗಳಿದ್ರು ಆಗ ಎದುರ್ತಾವೆ. ಅದೇ ರೀತಿ ಅವ್ನ ಫ್ರೆಂಡ್ಸ್ ಇರ್ತವೆ. ಹೆಂಗಿರ್ತದ ಪರಿಸ್ಥಿತಿ ಅಂತಂದ್ರೆ ಅದನ್ನು ಭಾಳ ಚಂದ ಹೇಳಿದರು. ಪಾಲಕರಿಗೆ ಬಹಳ ದೊಡ್ಡ ಕಷ್ಟದ ಕೆಲಸ ಏನು ಅಂತಂದ್ರೆ ಮಕ್ಕಳಲ್ಲಿ ಎಬ್ಸೋದು ಮಲಗಿರ್ತಾರಲ್ಲ, ನಿಮ್ಮನ್ನು ಎಬ್ಸೋದೇ ಬಹಳ ದೊಡ್ಡ ಕಷ್ಟದ ಕೆಲಸ. ನೋಡ್ರಿ, ಅವರು ಬಹಳ ದಿನದಿಂದ ಏಳು ಅಂತಿರ್ತಾರೆ. ನೀವು ಎದ್ದೀನ್ ಇರ್ತೀರಿ, ಎದ್ದಿರಂಗಿಲ್ಲ, ಅಲ್ಲೇ ಇರ್ತೀರಿ ಹಾಸಿಗೆಯಾಗ. ಏಳು ಅಂತಿರ್ತಾರೆ, ಎದ್ದೇನು ಇರ್ತೀರಿ, ಆದರೆ ಹಾಸಿಗೆಯಾಗೇ ಇರ್ತೀರಿ. ಅದಕ್ಕೆ ಏಳಿ ಎದ್ದೇಳಿ ವಿವೇಕಾನಂದರ ವಾಣಿಯನ್ನು ನೀವು ಕೇಳಿದರೆ ಗೊತ್ತಾಗುತ್ತೆ. 2 ಸಲ ಏಳಿ ಎದ್ದೇಳಿ ಪ್ರಯೋಗ ಮಾಡ್ತಾರೆ. ಹಾಗೆ ಉಪನಿಷತ್ತೊಳಗ ಉತ್ಕೃಷ್ಟತ ಜಾಗೃತ. ಉತ್ಕೃಷ್ಟತ ಅಂದರೆ ಏಳೋದು, ಜಾಗೃತ ಅಂದರೆ ಎತ್ತರ ಆಗೋದು. ಅಂದರೆ ಏಳೋದು ಬೇರೆ, ಎತ್ತರ ಆಗೋದು ಬೇರೆ. ಅರ್ಥ, ಏಳು ಅಂದಾಗ ನಾವು ಎದ್ದೀನಿ ಅಂತ ಹೇಳ್ತೀವಿ, ಆದರೆ ಎದ್ದಿರಂಗಿಲ್ಲ, ಎತ್ತರಾಗಿರಂಗಿಲ್ಲ, ಅಲ್ಲೇ ಮತ್ತೆ ಮಲಗಿರ್ತೀವಿ. ಏಳೋದು ಬೇರೆ, ಎದ್ದೇಳೋದು ಬೇರೆ, ಎತ್ತರ ಆಗೋದು ಬೇರೆ. ಎಲ್ಲಿಯವರೆಗೆ ನಿತ್ಯ ನಾವು ಮಲಗ್ತೀವಿ, ಹೇಳ್ತೀವಿ, ಇದು ಬೇರೆ. ಈ ನಿತ್ಯ ಹೇಳೋದು ಬೇರೆ. ನಾವು ಬದುಕಿನೊಳಗೆ ಎದ್ದೇಳಬೇಕು, ಜಾಗೃತರಾಗಬೇಕು ಅನ್ನುವಂಥ ಒಂದು ಛಲ, ಸಂಕಲ್ಪ, ಪ್ರತಿಜ್ಞೆ ಎಂದು ನಿಮ್ಮ ಮನುಷ್ಯರೊಳಗೆ ಗಟ್ಟಿಗೊಳ್ತದ, ಅವತ್ತೇ ನೀವು ಮಹಾನ್ ವ್ಯಕ್ತಿಗಳಾಗಿ ರೂಪುಗೊಳ್ಳೋದಕ್ಕೆ ಪ್ರಾರಂಭ ಆಗ್ತದೆ. ಅವತ್ತಿನ ದಿವಸ ನಿಮ್ಮ ಬದುಕಿಗೆ ಒಳ್ಳೆಯ ಗಳಿಗೆ ಪ್ರಾರಂಭ ಆಗೋದನ್ನು ನೀವು ಮರಿಬಾರದು. ನಾವು ನಿಮ್ಮನ್ನು ಮಾರ್ಗದರ್ಶನ ಮಾಡ್ತಾರೆ, ಯಾರು ನಿಮಗೆ ಶಿಕ್ಷಣವನ್ನು ನೀಡ್ತಾರೆ. ಯಾವಾಗ ಕೀರ್ತಿ ಹೆಮ್ಮೆ ಅಂತಂದ್ರೆ ಯಾವ ಗುರುಗಳ ಕೈಯೊಳಗೆ ಕಲಿತು ಶಿಕ್ಷಕರ ಕೈಯೊಳಗೆ ಕಲಿತಾರೆ ಮಕ್ಕಳು, ಶಿಕ್ಷಕರಿಗೆ ಸಮಾಧಾನ ಆಗಬೇಕು. ನನ್ನ ಕೈಯೊಳಗೆ ಕಲಿತ ಹುಡುಗ ಒಬ್ಬ ಒಳ್ಳೆಯ ಆದರ್ಶ ವ್ಯಕ್ತಿ ಆಗಲ್ಲ, ಈ ಸಮಾಜದ ಗಮನವನ್ನ, ನಾಡಿನ ಗಮನವನ್ನು ಸೆಳೆಯುವಂತಹ ಒಂದು ವ್ಯಕ್ತಿ ಆಗಲ್ಲ ಅಂತೇಳಿ ಯಾವಾಗ ಗುರುಗಳು ಸಂತೋಷ ಪಡ್ತಾರೆ, ಅವತ್ತು ಆ ಶಿಕ್ಷಣ ಜನ್ಮ ಸಾರ್ಥಕ ಅನ್ನೋದನ್ನ ನಾವು ಮರಿಬಾರದು.